ಇನ್ನು ರಾಜ್ಯದಲ್ಲಿ ನಡೆದಂತಹ 2 ಬೈ ಎಲೆಕ್ಷನ್, ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದಂತಹ ಒಂದು ಎಲೆಕ್ಷನ್ ಮತದಾನ ಈಗಾಗಲೇ ಮುಕ್ತಾಯವಾಗಿದೆ. ಆದರೆ ಇನ್ನೂ ರಿಸಲ್ಟ್ ಬರುವಂಥದ್ದು ಮೇ 4ಕ್ಕೆ. ಅದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ವಿಭಜನೆ ಆಗೋದಕ್ಕೆ ಕೆಲವೊಬ್ಬರು ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಬ್ಬರು ಮುಸ್ಲಿಂ ಮುಖಂಡರುಗಳೇ ಕಾರಣರಾಗಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಕಡೆ ತಮ್ಮ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ವಿರುದ್ಧವಾಗಿ ಹಣ ಹಂಚಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್ ದತ್ ಅವರು ಈಗಾಗಲೇ ಹೈಕಮಾಂಡ್ಗೆ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಒಂದಷ್ಟು ರಾಜೀನಾಮೆಯ ಪರ್ವ ಶುರುವಾಗಿದೆ. ಈಗಾಗಲೇ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಇನ್ನೊಬ್ಬರು ಸಿಎಂ ಆಪ್ತರು, ಜೊತೆಗೆ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ನಜೀರ್ ಅಹಮದ್ ಅವ್ರಿಗೂ ಕೂಡ ರಾಜೀನಾಮೆಯನ್ನು ಕೊಡಿ ಅನ್ನುವಂಥದ್ರ ಬಗ್ಗೆ ತಾಕೀತು ಮಾಡಿರುವಂಥದ್ದು. ಸೊ ಇದು ಕಾಂಗ್ರೆಸ್ ಪಾಳಯದಲ್ಲಿ ಈಗ ಸಂಚಲನ ಕಾರಣವಾಗಿದೆ. ಇನ್ನೂ ಮುಖ್ಯವಾಗಿ ಜಮೀರ್ ಅಹಮದ್ ಅವರ ತಲೆದಂಡ ಕೂಡ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಯಾಕೋಸ್ಕರ ಇಷ್ಟೆಲ್ಲ ನಡೀತಾ ಇದೆ? ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಬನ್ನಿ ನೋಡೋಣ. ಒಂದ್ ವೇಳೆ ಏನಾದ್ರು ದಾವಣಗೆರೆ ಬೈ ಎಲೆಕ್ಷನ್ ಸೋತ್ರೆ ಅದಕ್ಕೆ ನೇರ ಕಾರಣ ನಿಮ್ಮನ್ನೇ ಅಂತ ಹೊಣೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮನೆಗೆ 3-4 ಜಾಗ ಕೊಟ್ರೆ ನಮ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿದ್ವಿ. ಅದು ಹೇಳಿದ್ದೇ ತಪ್ಪಾಗಿರೋದು. ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಂದಿದ್ದೇ ನಮ್ಮ ತಪ್ಪು. ಷಡ್ಯಂತ್ರ ನಡೆದಿದ್ದು ರಾಜ್ಯದ ಮುಖಂಡರಿಗೂ ಕೇಂದ್ರದ ಮುಖಂಡರಿಗೂ ಈಗಾಗಲೇ ಅದರ ಬಗ್ಗೆ ಮಾಹಿತಿ ಹೋಗಿದೆ. ಕುರುಬ್ರು ಸಮಾಜ ಕೊಡ್ರಿ ಸರ್ ಗೆಲ್ಲಿಸ್ತೀವಿ ಅಂತಾನು ಹೇಳಿದ್ದೀವಿ ನಾವು. ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಳ್ತೀನಿ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ದಾವಣಗೆರೆ ಉಪಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಸುಂಟರ ಗಾಳಿ ಎದ್ದಿದೆ. ಇಂಥದ್ದೊಂದು ಕಠಿಣ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಯಾರೂ ನಿರೀಕ್ಷೆಯೂ ಮಾಡಿರಲಿಲ್ಲ. ಅಂಥದ್ದೊಂದು ಶಾಕ್ ಹೈಕಮಾಂಡ್ ಕೊಟ್ಟಿದೆ. ಜಮೀರ್ ಅತ್ಯಾಪ್ತರ ತಲೆದಂಡ ಆಗೋಗಿದೆ. ಹೌದು, ಸಿದ್ದರಾಮಯ್ಯ ಜಮೀರ್ ಆಪ್ತರಾದ ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಇಬ್ಬರ ತಲೆದಂಡ ಆಗಿದೆ. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿ ಆರೋಪ ಸಂಬಂಧ ಹೈಕಮಾಂಡ್ ಕೈಗೆ ರಿಪೋರ್ಟ್ ಹೋಗ್ತಿದ್ದಂತೆ ಖಡಕ್ ಆಗಿ ರಾಜೀನಾಮೆ ಕೊಡಿ ಅಂತ ಎಐಸಿಸಿ ಸೂಚನೆ ಕೊಟ್ಟಿದೆ. ಅದರಂತೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೂ ರಿಸೈನ್ ಕೊಡಲು ತಾಕೀತು ಮಾಡಲಾಗಿದೆ. ಅಸಲಿಗೆ ದಾವಣಗೆರೆ ಬೈ ಎಲೆಕ್ಷನ್ ಫಲಿತಾಂಶಕ್ಕೂ ಮುನ್ನವೇ ಹೈಕಮಾಂಡ್ ಇಂಥದ್ದೊಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳೋಕೆ ಪ್ರಮುಖ ಕಾರಣವೇ ಶಾಸಕ ರಿಜ್ವಾನ್ ಅರ್ಷಾದ್, ಸಲೀಂ ಅಹಮದ್. ಯಾಕಂದ್ರೆ ನಿನ್ನೆಯಷ್ಟೇ ಇಬ್ಬರು ಸುದ್ದಿಗೋಷ್ಠಿ ನಡೆಸಿ ಪಕ್ಷದಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ನೇರವಾಗಿ ಸಚಿವ ಜಮೀರ್ ಹೆಸರು ಹೇಳದೇ ಇದ್ರು ಅಲ್ಲಿ ಜಮೀರ್ ಕಡೆಯವರೇ ಇರೋದು ಇದೀಗ ಬಹಿರಂಗವಾಗಿದೆ. ಇಂಥ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪೋದಿಲ್ಲ, ಸಮಾಜ ಕೂಡ ಒಪ್ಪೋದಿಲ್ಲ. ಇಷ್ಟೆಲ್ಲ ಹೈಕಮಾಂಡ್ನಿಂದ ಕ್ರಮ ಆಗೋಕೆ ಕಾರಣವೇ ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರದಿಂದ ದೂರ ಉಳಿದಿರೋದು. ನಿನ್ನೆಯಷ್ಟೇ ಸುರ್ಜೇವಾಲಾಗೆ 3 ಕಾರಣ ನೀಡಿ ಕ್ರಮಕ್ಕೆ ಆಗ್ರಹ ಮಾಡಿದ್ರು. ಜಮೀರ್ ನಡೆಯನ್ನ ಪ್ರಶ್ನಿಸಿ ಕ್ರಮಕ್ಕೆ ಆಗ್ರಹ ಮಾಡಲಾಗಿತ್ತು. ಆಂತರಿಕ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ವರದಿ ಹೋಗಿದ್ದೇ ತಡ ಇಬ್ಬರ ತಲೆದಂಡ ಆಗಿದೆ. ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ ನೀಡಿದ ವರದಿ ಬೆನ್ನಲ್ಲೇ ಹೈಕಮಾಂಡ್ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಿದೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋ ಅಬ್ದುಲ್ ಜಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ನೀವು 20 ದಿನ ಅಲ್ಲಿದ್ದು ಏನ್ ಮಾಡಿದ್ರಿ ಅಂದ್ರು. ನಾನು ಹೇಳೋದಿಷ್ಟೇ ಏನಪ್ಪ ಅಂತ ಹೇಳಿದ್ರೆ, ನನಗೇನೋ ಗ್ಯಾರಂಟಿ ಇದೆ ಗೆಲ್ತಾರಂತ. ಆಕಸ್ಮಿಕವಾದ ಇದು ಆದರೆ ನೀವು 20 ದಿನ ಏನು ಮಾಡಿದ್ರಿ ಅಂತ ನಾವು ಆಮೇಲೆ ಕೇಳ್ತೀವಿ. 20 ದಿನ ನಮ್ಮ ದಾವಣಗೆರೆಯಲ್ಲಿ ಕುಂತಿದ್ರಿ, 20 ದಿನ ಕುಂತು ಮತ್ತೆ ಏನು ಮಾಡಿದ್ರಿ ಅಂತ ನಾವು ಕೇಳಬೇಕಲ್ಲ. ಕುರುಬ ಸಮುದಾಯಕ್ಕಾದ್ರೂ ಟಿಕೆಟ್ ಕೊಡಿ ಅಂದಿದ್ವಿ, ನಾವು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಹೇಳಿದ್ರು. ಎರಡನೇದು SDPI ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳು ಎಲ್ಲ ಇವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇವರು ಅಂತ ಹೇಳಿದ್ದೀನಿ. ಎಲ್ಲರ ಕಡೆ ಪ್ರೂಫ್ ಇರದೆ ತೋರಿಸ್ಬೇಕಲ್ಲ. ಲಾಸ್ಟಿಗೆ ಮುಖ್ಯಮಂತ್ರಿಯವ್ರ ತನೂ ಹೇಳಿದ್ದೀನಿ, ನಾವು ಜಮೀರ್ ಸಾಹೇಬ್ರು ಹೇಳಿದರು ಕುರುಬ್ರು ಸಮಾಜ ಕೊಡ್ರಿ ಸರ್ ಗೆಲ್ಲಿಸ್ತೀವಿ ಅಂತಲೂ ಹೇಳಿದ್ದೀವಿ ನಾವು. ಮೊದಲಿನಿಂದಲೂ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ವಿರುದ್ಧ ಅಸಮಾಧಾನಗಳಿತ್ತು. ಶಾಮನೂರು ಕುಟುಂಬದ ಜೊತೆಗೂ ಜಬ್ಬಾರ್ ಅಷ್ಟು ಚೆನ್ನಾಗಿ ಇರಲಿಲ್ಲ. ಇನ್ನು ಎಂಎಲ್ಸಿ ನಜೀರ್ ಅಹಮದ್ಗೂ
ರಾಜೀನಾಮೆ ಕೊಡೋಕೆ ಸೂಚನೆ ನೀಡಲಾಗಿದೆ. ಹೇಳಿ ಕೇಳಿ ನಸೀರ್ ಅಹಮದ್ ಅವರು ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಆಗಿದ್ದಾರೆ. ಹೀಗಿರುವಾಗ ಈ ಒಂದು ಬೆಳವಣಿಗೆ ಸಿದ್ದರಾಮಯ್ಯ ಸರ್ಕಲ್ಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಸಿದ್ದರಾಮಯ್ಯ ಬೆಂಬಲಿಗರು ದಾವಣಗೆರೆಯಲ್ಲಿ ಪಕ್ಷಕ್ಕೆ ಕೆಲಸ ಮಾಡಿಲ್ಲ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಇದನ್ನ ಸಿದ್ದರಾಮಯ್ಯ ಅದ್ಯಾವ ರೀತಿ ನಿಭಾಯಿಸ್ತಾರೆ ನೋಡಬೇಕಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಸಿಎಂ ಡಿಕೆ ಮಾತನಾಡಿ, ಈಗ ನಾನು ಎಲ್ಲ ಮಾತಾಡೋದಿಲ್ಲ, ನನಗೂ ಕೆಲ ರಿಪೋರ್ಟ್ ಬಂದಿದೆ ಅಂದ್ರು. ಈಗ ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಆ ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಕೇಳಿದ್ರೆ ಯಾವ ರಿಯಾಕ್ಷನ್ ಕೂಡ ಕೊಡಲಿಲ್ಲ. ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಜೀರ್ ಅವರು ರಾಜೀನಾಮೆ ಸಲ್ಲಿಸಕ್ಕೆ ಹೇಳಿದ್ದೀರಾ ಸರ್? ಏನೋ ಸೂಚನೆ ಕೊಟ್ಟಿದ್ದೀರಂತೆ ಸರ್. ಇನ್ನು ಸಚಿವ ಜಮೀರ್ ಖಾತೆಗೆ ಬರೋದಾದ್ರೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ಜಮೀರ್ ಅಹಮದ್ ತಲೆದಂಡಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಜಮೀರ್ ಪ್ರಚಾರ ಮಾಡಿರಲಿಲ್ಲ. ಜಮೀರ್ ವಿರುದ್ಧ ಹೈಕಮಾಂಡ್ ಕ್ರಮಕ್ಕೆ ಮುಂದಾಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಹಾಗೆ ನೋಡೋದಾದ್ರೆ ಜಮೀರ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಜಮೀರ್ಗೆ ತನ್ನದೇ ಆದ ನಾಯಕತ್ವ ಇದೆ. ಏಕಾಏಕಿಯಾಗಿ ಪಕ್ಷದಲ್ಲಿ ದೂರ ಸರಿಸೋಕೆ ಆಗೋದಿಲ್ಲ. ಅದೇನೇ ಹೇಳಿ ಒಂದಂತೂ ಸ್ಪಷ್ಟ, ಹೈಕಮಾಂಡ್ ಸಂದೇಶ ಏನು ಅಂದ್ರೆ ಯಾರೇ ಎಷ್ಟೇ ಅಸಮಾಧಾನ ಇದ್ರೂ ಪಕ್ಷದಲ್ಲಿ ಹೇಳಿಕೊಳ್ಳಬೇಕು. ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅನ್ನೋ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡಿದೆ. ಷಡ್ಯಂತ್ರದ ಆರೋಪದಲ್ಲಿ ಇಬ್ಬರ ತಲೆದಂಡ ಆಗಿದೆ. ಪ್ರಮೋದ್, ಟಿವಿ9 ಬೆಂಗಳೂರು.